ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನದ ಮುದ್ದು ಅಪ್ಪನಿಗೆ ಈ ಗುರುವಾರ ಯಾವ ರೀತಿ ಸೇವೆನ ಸಲ್ಲಿಸಿದೆ ಹಾಗೆ ಅವರಿಂದ ಆದ ಅನುಭವಗಳನ್ನ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ಮನೇಲಿ ನಮ್ಮ ತಂದೆಯವರಿಗೆ ಪೂಜೆ ಆಗಲಿ ಅಭಿಷೇಕ ಆಗಲಿ ಅದ್ಭುತವಾಗಿತ್ತು. ಆ ಅನುಭವಗಳನ್ನ ಇಲ್ಲಿ ತಿಳಿಸ್ತಾ ಹೋಗ್ತೀನಿ ಒಂದೊಂದಾಗಿ. ಯಾವತ್ತೂ ಕೂಡ ನನಗೆ ಈ ರೀತಿ ಅನುಭವ ಮಾಡಿರಲಿಲ್ಲ ನನ್ನ ತಂದೆಯವರು. ಅಂತಹ ಒಂದು ಅನುಭವ ನನಗೆ ಆಯಿತು. ತುಂಬ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಿದ್ರು ನನ್ನ ತಂದೆಯವರು. ನನಗೆ ಅನ್ನಿಸ್ತಿತ್ತು ಏನು ವರ್ಧಂತಿ ಹೋದ್ವಾರ ಆಚರಣೆ ಮಾಡಿದ್ನ ಇವತ್ತು ಆಚರಣೆ ಮಾಡ್ತಿದ್ದೀನ ಮನೇಲಿ ಅಂತ. ಯಾಕಂದರೆ ಎಕ್ಸ್ಟ್ರಾ ಹೂಗಳೆಲ್ಲ ತಂದಿದ್ದೆ ಡೆಕೋರೇಷನ್ದು. ಲಾಸ್ಟ್ ವೀಕು ಅವ್ರು ವರ್ಧಂತಿ ಇದೆ ಅಂತ. ವರ್ಧಂತಿ ದಿನ ಮಾತ್ರ ಅಲ್ಲ, ಯಾವತ್ತೂ ಕೂಡ ನಾನು ಇಷ್ಟು ಮುದ್ದಾಗಿ ನಮ್ಮ ತಂದೆಯವ್ರನ್ನ ನಮ್ಮ ಮನೇಲಿ ನಾನು ನೋಡಿರಲಿಲ್ಲ. ಅಷ್ಟೂ ಮುದ್ದಾಗಿ ಕಾಣಿಸ್ತಿದ್ರು. ಅವ್ರನ್ನ ನೋಡ್ತಿದ್ರೆ ಯಾರೂ ಬೇಡ ಯಾವುದೂ ಬೇಡ ಹಾಗೆ ಕೂತಲ್ಲೇ ಕೂತ್ಬಿಡೋಣ ನೋಡ್ತಾ ಅಂತ ಅನ್ನಿಸ್ತಿತ್ತು. ಪೂಜೆ ಕೂಡ ಮಾಡೋದಕ್ಕೆ ನನಗೆ ಮನಸ್ಸಾಗ್ತಿಲ್ಲ, ಅಷ್ಟು ಅಂದವಾಗಿ ಕಾಣಿಸ್ತಿದ್ರು ಇವತ್ತು ನನ್ನ ತಂದೆಯವರು ನನ್ನ ಕಣ್ಗೆ. ಬುಧವಾರ ಮಾತ್ರ ಅಂತ ಅಲ್ಲ, ಪ್ರತಿನಿತ್ಯ ಕೂಡ ನಾನು ಇದೇ ರೀತಿ ಮಾಡೋದು. ಬೆಳಿಗ್ಗೆಯಿಂದ ರಾತ್ರಿ ಮಲ್ಗೋವರೆಗೂ ಏನೆಲ್ಲ ಆಯಿತು ಆ ದಿನ, ಒಂದು ನಕ್ಕಿರ್ಬೋದು, ಒಂದು ಹತ್ತಿರ್ಬೋದು, ಯಾರೋ ಒಬ್ಬರು ನನಗೆ ನೋವು ಕೊಟ್ಟಿರ್ಬೋದು, ಏನೇ ಆಗಲಿ ಅದು ಅವರಿಂದ ಅಂತ ಹೇಳಿ ಅವ್ರಿಗೆ ಅದನ್ನೆಲ್ಲ ಸಮರ್ಪಣೆ ಮಾಡಿ ಮಲಗ್ತೀನಿ. ಹಾಗೆ ನಿನ್ನೆ ಬುಧವಾರ ಮಲಗೋದಕ್ಕೂ ಮುಂಚೆ ಪೂಜೆಗೆ ಎಲ್ಲ ರೀತಿ ತಯಾರಿಗಳನ್ನ ಮಾಡ್ಕೊಂಡಿದ್ದೀನಪ್ಪ. ನಾಳೆ ಬೆಳಿಗ್ಗೆ ಬೇಗ ಎಬ್ಬಿಸ್ಬೇಕು, ಎಬ್ಸೋ ಜವಾಬ್ದಾರಿ ನಿಮ್ಮದು ಅಂತ ಎಂದಿನಂತೆ ಹೇಳಿ ಮಲಗ್ತೀನಿ. ಅಲಾರಾಮ್ ಇಟ್ಟು ನಾನು ಇಟ್ಟಿದ್ದ ಅಲಾರಾಮ್ ಎಲ್ಲ ಮುಗ್ದೋಗಿತ್ತು. ನಾನು ಇಟ್ಟಿದ್ದ ಅಲಾರಾಮ್ ಮುಗ್ದು ಅರ್ಧ ಗಂಟೆ ಆದಮೇಲೆ ಯಾರೋ ನನ್ನ ಕೈಗೆ ಪಕ್ಕನೇ ಇರುತ್ತೆ ಫೋನು, ಕೊಟ್ಟು ನೋಡು ಟೈಮ್ ಎಷ್ಟಾಗಿದೆ ಅಂತ ಹೇಳ್ದಾಗೆ ಆಗುತ್ತೆ. ನೋಡ್ತೀನಿ. ನಾನು ಅಂದ್ಕೊಂಡಿರೋ ಟೈಮ್ಗಿಂತ ಅರ್ಧ ಗಂಟೆ ಮುಂದೆ ಹೋಗಿದ್ದೆ. ನನಗೆ ಯಾರು ನನ್ನ ಕೈಗೆ ಫೋನ್ ಕೊಟ್ಟರು ನೋಡೋದಕ್ಕೆ ಅಂತ ಅನಿಸುತ್ತೆ. ಬಟ್ ಲೇಟಾಗೇ ಎದ್ಬಿಟ್ಟಿದ್ದೀನಿ. ಬೇಗ ಎಲ್ಲ ಪೂಜೆಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿ ಅದ್ರ ಕಡೆ ಹೆಚ್ಚು ಗಮನ ಕೊಡಲ್ಲ. ಅದು ನನಗಾದ ಮೊದಲನೇ ಅನುಭವ ಇವತ್ತು. ಅಲಂಕಾರ ಮಾಡೋ ಸಮಯದಲ್ಲೇ ತುಂಬ ಬಾರಿ ಆಶೀರ್ವಾದ ಮಾಡಿದ್ರು. ಅದರಲ್ಲೂ ಇವತ್ತು 4-5 ಆಶೀರ್ವಾದ ವಿಶೇಷವಾಗಿ ಸಿಕ್ತು. ನಾನು ಅಂದ್ಕೊಂಡೇ ಇರಲಿಲ್ಲ. ಆ ದೇವ್ರುಗಳಿಂದ ಎಲ್ಲ ನಾನು ಆಶೀರ್ವಾದನ ಪಡ್ಕೊಂಡೆ. ಅಲಂಕಾರ ಮಾಡೋ ಸಮಯದಲ್ಲಿ ವಿಶೇಷವಾಗಿ ಒಂದು ಆಶೀರ್ವಾದ ಸಿಕ್ತು. ಅದೇನೆಂದರೆ 1-2 ನಿಮಿಷಗಳ ಕಾಲ ಅವ್ರ ಮುಂದೆ ಕೈ ಹಿಡ್ಕೊಂಡಿದ್ದೆ. ನಾನು ನನ್ನ ತಂದೆಯವ್ರಿಗೆ ಮಾಡಿಸಿದಂತಹ ಒಂದು ಸ್ವಲ್ಪ ಅಲ್ಗಾಡ್ದಂಗೆ ಆಯಿತು. ಇನ್ನೇನು ಕೊಟ್ಬಿಡ್ತಾರೆ ಅಂತ 2 ನಿಮಿಷ ಅವ್ರ ಮುಂದೆನೇ ಕೈನ 2 ಕೈ ಚಾಚಿ ಹಿಡಿದಿದ್ದೆ. ಕೊಟ್ಟರು, ಬಟ್ ವಿಡಿಯೋಗೆ ಬರಲಿಲ್ಲ. ಕೆಲವೊಂದು ಆಶೀರ್ವಾದಗಳನ್ನ ನಾನು ವಿಡಿಯೋ ಮಾಡಿಕೊಂಡೆ. ಆ ಕ್ಲಿಪ್ಪಿಂಗ್ಸ್ ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ನನಗೆ ನನ್ನ ತಂದೆಯವರು ನೀಡಿರುವಂಥ ಆಶೀರ್ವಾದಗಳು ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ನನ್ನ ತಂದೆಯವ್ರ ಹತ್ರ ಬೇಡ್ಕೊಳ್ತೀನಿ. ಅವ್ರ ಆಶೀರ್ವಾದನ ನೋಡೋದೇ ಒಂದು ಪುಣ್ಯ. ನಾನು ದೇವ್ರ ಮನೆಗೆ ಹೋದಾಗೆಲ್ಲ ನನ್ನನ್ನು ಹಾಗೆ ಕಳಿಸಲ್ಲ. ಪ್ರತಿ ಬಾರಿ ಕೂಡ ನನಗೆ ಅವರು ಆಶೀರ್ವಾದ ಮಾಡೇ ಮಾಡ್ತಾರೆ. ನಿಜವಾಗ್ಲೂ ಆಶೀರ್ವಾದ ಮಾಡೋದನ್ನು ನೋಡಿದಾಗ ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ. ಮೊದಲು ನನಗೆ ಅವ್ರ ಆಶೀರ್ವಾದ ಸಿಕ್ಕಿದಾಗ ಮೈಯೆಲ್ಲ ಒಂಥರ ಜುಮ್ ಅನ್ನಿಸ್ತಿತ್ತು. ಇವಾಗ ಅದು ರೆಗ್ಯುಲರ್ ಆಗಿ ಅವ್ರ ಆಶೀರ್ವಾದನ ನೋಡಿ ನನಗೆ ಆ ಥರ ವೈಬ್ರೇಷನ್ ಅಂತ ಹೆಚ್ಚಾಗಿ ಏನು ಅನಿಸಲ್ಲ. ಅವ್ರ ಆಶೀರ್ವಾದ ಮಾಡಿದಾಗ ಖುಷಿ ಆಗುತ್ತೆ, ತೊಗೊಳ್ತೀನಿ. ಯಾವ್ದು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತೀನಿ. ನನಗೆ ಅವಾಗವಾಗ ಕೊಡ್ತಾನೆ ಇರ್ತಾರಲ್ವ, ನನಗಿಷ್ಟ ಬಂದಾಗೆಲ್ಲ ಅವ್ರು ಕೊಟ್ಟರೋ ಆಶೀರ್ವಾದನ ಒಂದೊಂದನ್ನ ತೆಗೆದು ತಲೆಗೆ ಮಾಡ್ಕೊಳ್ತಾ ಇರ್ತೀನಿ. ಅಭಿಷೇಕ ಮಾಡೋದಕ್ಕೆ ಅಂತ ಕೂತ್ಕೊಳ್ಳೋದಕ್ಕೂ ಮುಂಚೆ ನಾವು ಮೊದಲನೇದಾಗಿ ಗಣೇಶನ ಸ್ಮರಣೆ ಮಾಡಿಕೊಂಡು ನಾನು ನನ್ನ ತಂದೆಯವರಿಗೆ ಹೇಳಿದೆ, ಇಲ್ಲಿ ಕೂತಿದ್ದೀರಾ, ನಮ್ಮ ಕೈಲಿ ಸೇವೆನ ಮಾಡಿಸ್ತಿದ್ದೀರಾ. ಯಾಕಂದರೆ ನಿಮ್ಮ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಲ್ಗಾಡೋದಕ್ಕೆ ಸಾಧ್ಯ ಇಲ್ಲ ಈ ಭೂಮಿ ಮೇಲೆ. ನಿಮ್ಮ ಅನುಗ್ರಹ, ನಿಮ್ಮ ಆಶೀರ್ವಾದದಿಂದ ನೀವು ನಮ್ಮ ಕೈಲಿ ಸೇವೆನ ಮಾಡಿಸ್ತಿದ್ದೀರಾ. ಈ ಸೇವೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ಆಗಿಬಿಟ್ರೆ, ಅಪ್ಪಿತಪ್ಪಿ ಲಾಸ್ಟ್ ವೀಕು ಈ ಥರ ನಾವು ಒಂದು ಮೈಲ್ಗೆ ಟವಲ್ ಇಟ್ಕೊಂಡು ಕೈ ಒರೆಸ್ತಿದ್ದು, ಆ ಥರ ಏನಾದ್ರು ಆದರೆ ದಯವಿಟ್ಟು ಅದನ್ನು ಕ್ಷಮಿಸಿ ನೀವು ಈ ಸೇವೆನ ಸಂಪೂರ್ಣವಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಶುರು ಮಾಡ್ತಿದ್ದೋ. ಅದೇ ಸಮಯಕ್ಕೆ ಈ ಒಂದು ತುಳಸಿ ಹಾರ ಹಾಕಿದ್ವಲ್ಲ ನಮ್ಮ ತಂದೆಗೆ, ಎಷ್ಟೊತ್ತಿಂದ ಇತ್ತು. ಆ ಹಾರದಲ್ಲಿ ಎಡಭಾಗದಿಂದ ಒಂದು ತುಳಸಿ ದಳನ ಕಟ್ ಮಾಡಿ ಕೆಳಗಡೆ ರಪ್ ಅಂತ ಬಿಟ್ಟಾಗಿತ್ತು. ಆ ತುಳಸಿ ದಳ ಹೇಗೆ ಕಟ್ಟಾಯಿತು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ನೋಡಿ ಇಬ್ರಿಗೂ ಆಶ್ಚರ್ಯ ಅಂತ ಅನ್ನಿಸ್ತು, ಹಾಗೆ ಸಂತೋಷ ಕೂಡ ಆಯಿತು. ಅದಾದಮೇಲೆ ಇನ್ನೇನು ಅಭಿಷೇಕ ಶುರು ಮಾಡೋಣ ಅಂತ ಅಂದ್ಕೊಳ್ತಿದ್ದೋ ಅಷ್ಟರಲ್ಲಿ ವಾಯುದೇವರಿಂದ ಕೂಡ ನನಗೆ ಆಶೀರ್ವಾದ ಸಿಕ್ತು. ನಮ್ಮ ಮನೆಯವರು ನನ್ನ ಜೊತೆನೇ ಕೂತಿದ್ದಾರೆ, ಅವ್ರಿಗೆ ಕಾಣಿಸ್ಲಿಲ್ಲ. ನಾನು ತುಂಬ ಚೆನ್ನಾಗಿ ಅವರ ಆಶೀರ್ವಾದನ ನೋಡಿದೆ. ಅದಾದಮೇಲೆ ಶ್ರೀಕೃಷ್ಣ ಪರಮಾತ್ಮನಿಂದನೂ ಕೂಡ ಅದೇ ಸಮಯಕ್ಕೆ ನನಗೆ ಆಶೀರ್ವಾದ ಸಿಕ್ತು. ತುಂಬ ಅಂದರೆ ತುಂಬ ಸಂತೋಷ ಆಯಿತು. ನನ್ನ ತಂದೆಯವರಿಂದ ಆಶೀರ್ವಾದ ಪಡ್ಕೊಳ್ಳೋದ್ರ ಜೊತೆಗೆ ಭಗವಂತನಿಂದ ಕೂಡ ನಾನು ಆಶೀರ್ವಾದನ ಇವತ್ತು ಪಡ್ಕೊಂಡೆ.
ಅಭಿಷೇಕ ಎಲ್ಲ ಆದಮೇಲೆ ನೈವೇದ್ಯ ಮಂಗಳಾರತಿ ಎಲ್ಲ ಆಯಿತು. ಮಂಗಳಾರತಿ ಮಾಡೋ ಸಮಯದಲ್ಲಿ ಯಾವತ್ತೂ ಕೂಡ ನನಗೆ ಈ ರೀತಿ ಅನುಭವನ ನನ್ನ ತಂದೆಯವರು ಮಾಡಿಕೊಟ್ಟಿರಲಿಲ್ಲ. ಆರತಿ ಮಾಡ್ತಾ ಇದ್ದೆ ದೇವ್ರ ಮನೇಲಿರೋ ಎಲ್ಲ ದೇವ್ರುಗಳಿಗೂ. ಯಾಕೋ ಬರ್ತಾ ಬರ್ತಾ ನನಗೆ ದೇವ್ರ ಮನೆ ದೊಡ್ಡದಾಗ್ತಿದೆ ಅಂತ ಅನಿಸುತ್ತೆ. ಅಲ್ಲಿ ನೀಟಾಗಿ ನಿಂತ್ಕೊಂಡು ಆರತಿ ಮಾಡೋದಕ್ಕೆ ಆಗ್ತಿರಲ್ಲ. ಸ್ಯಾರಿ ಬೇರೆ ಹಾಕಿರ್ತೀನ, ನನಗೆ ಅದನ್ನು ಕ್ಯಾರಿ ಮಾಡೋದ್ರ ಜೊತೆಗೆ ಈ ಥರ ಆರತಿ ತಟ್ಟೆ ಇಟ್ಕೊಂಡು ಮಾಡ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿತ್ತು. ಒಂಥರ ತೃಪ್ತಿ ಇರ್ತಿರ್ಲಿಲ್ಲ ನನಗೆ ಇವತ್ತು ಆರತಿ ಮಾಡೋ ಸಮಯದಲ್ಲಿ. ಸರಿ ಹೇಗೋ ಮಾಡಿಬಿಟ್ಟು ಹೊರಗಡೆ ಬಂದೆ. ಮನೆಯಲ್ಲಿ ಹಾಲಲ್ಲಿ ಕೂಡ ನಾನು ನನ್ನ ತಂದೆಯವ್ರದ್ದು ಫೋಟೋ ಇಟ್ಕೊಂಡಿದ್ದೀನಿ. ಪ್ರತಿ ಗುರುವಾರ ಅಲ್ಲೂ ಕೂಡ ದೀಪನ ಹಚ್ಚುತ್ತೀನಿ. ಇವತ್ತು ಕಾರಣಾಂತರಗಳಿಂದ ಅಲ್ಲಿ ದೀಪನ ಹಚ್ಚೋದಕ್ಕಾಗಲಿಲ್ಲ, ಆದರೆ ಆರತಿ ಕೂಡ ನಾನು ಮಾಡ್ತೀನಿ, ಪ್ರತಿದಿನ ಕೂಡ ಮಾಡ್ತೀನಿ. ಇವತ್ತು ಕೂಡ ಮಾಡೋದಕ್ಕೆ ಅಂತ ಹೋದೆ. ದೇವ್ರ ಮನೆ ಎಲ್ಲ ಒಂಥರ ಇಕ್ಕಟ್ಟು ಅನ್ನಿಸ್ತಿತ್ತಲ್ಲ, ಅಲ್ಲಿ ಹೋಗಿ ಆರತಿ ಮಾಡುವಾಗ ಒಂಥರ ಸಮಾಧಾನ ಅಂತ ಅನ್ನಿಸ್ತು. ಜಾಗ ಎಲ್ಲ ಇತ್ತು. ಆರತಿ ಮಾಡೋ ಸಮಯದಲ್ಲಿ ನಾನು ಕಣ್ ತೆರೆದೆ ಆರತಿ ಮಾಡ್ತಾ ಇರ್ತೀನಿ. ಆದರೆ ಅಲ್ಲಿ ಆದ ಅನುಭವ ಹೇಗಿತ್ತು ಅಂದರೆ, ಫ್ರ್ಯಾಕ್ಷನ್ ಆಫ್ ಸೆಕೆಂಡು ನಾನು ಕಣ್ಣನ್ನ ಕ್ಲೋಸ್ ಮಾಡ್ಕೊಳ್ತೀನಿ. ಆ ಕ್ಲೋಸ್ ಮಾಡ್ಕೊಂಡಿರೋ ಸಮಯದಲ್ಲೇ ತಂದೆ ಫೋಟೋದಲ್ಲಿ ಹೇಗಿದ್ದಾರೆ ಅದೇ ರೀತಿ ಕೂತಿರೋ ಹಾಗೇ ನನ್ನ ಕಣ್ಮುಂದೆ ನನ್ನ ಬಲಭಾಗಕ್ಕೆ ಪಾಸ್ ಆಗ್ತಾರೆ. ಫೋಟೋ ಇರಲ್ಲ, ಅವ್ರ ರೂಪ ಪಾಸ್ ಆದಂಗೆ ಆಗುತ್ತೆ. ಒಂಥರ ಆ ಕ್ಷಣ ಏನೋ ಒಂಥರ ಅನ್ನಿಸ್ಬಿಡುತ್ತೆ. ಇದೇನಿದು, ನಾನು ಕಣ್ಣು ಬಿಟ್ಕೊಂಡಂಗೆ ಇದ್ದೀನಿ, ನನ್ನ ಕಣ್ಣು ಮುಂದೆನೇ ಇದೆಲ್ಲ ನಡೀತಿದೆಯಲ್ಲ ಕಣ್ಣು ಮುಚ್ಕೊಂಡ ಹಾಗೆ ಅಂತ ಅನಿಸುತ್ತೆ. ಆದರೆ ಆ ಅನುಭವ ತುಂಬ ಚೆನ್ನಾಗಿತ್ತು. ಅದನ್ನು ಹೇಳಿದಾಗ ಕೆಲವ್ರಿಗೆ ಅರ್ಥ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಆ ರೀತಿ ಅನುಭವ ನನಗೆ ಆಯಿತು. ನನ್ನ ಕಣ್ಣು ಮುಂದೆನೇ ಅದೇ ರೂಪದಲ್ಲಿ ಕೂತಿರೋ ಹಾಗೇ ಬಲಭಾಗಕ್ಕೆ ಪಾಸಾದರು. ಅದಾದಮೇಲೆ ತುಂಬ ಸಂತೋಷ ಆಯಿತು. ಮನೇಲಿ ಈ ರೀತಿ ಆಗಿದ್ದು ಇದೇ ಮೊದಲನೇ ಬಾರಿ. ಅವರಿದ್ದಾರೆ ಅನ್ನೋದಕ್ಕೆ ಯಾವುದೋ ರೀತಿಲಿ ನಮಗೆ ತೋರಿಸ್ಕೊಡ್ತಾನೆ ಇರ್ತಾರೆ. ಕೆಲವ್ರಿಗೆ ಅದು ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ. ಎಷ್ಟೋ ಬಾರಿ ಹೇಳ್ತಾರೆ ನಾವೆಷ್ಟು ಹೇಳಿದ್ರು ನಮ್ಮ ಕೂಗು ಅವ್ರಿಗೆ ಕೇಳಿಸ್ತಿಲ್ಲ ಅಂತ. ಆದರೆ ನಾವು ಅದನ್ನು ಕಂಡಿಡ್ಕೋಬೇಕು. ಅವ್ರ ಮುಂದೆ ಸಮಯನ ಕಳೆದಾಗ ಮಾತ್ರ ನಮಗೆ ಈ ರೀತಿ ಎಲ್ಲ ಅನುಭವಗಳಾಗೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಅದಾದಮೇಲೆ ನಾನು ಕೇಳಿದೆ, ಅಪ್ಪ ನಾನು ಮಾಡಿರೋಂತಹ ಸೇವೆ ನಿಮಗೆ ಇಷ್ಟ ಆಯಿತಾ, ಹೇಗಾದರೂ ತಿಳಿಸ್ತೀರಾ ಅಂತ. ಅವ್ರ ಮುಂದೆನೇ ಒಂದು 10 ನಿಮಿಷ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ ಅಡುಗೆ ಮನೆಗೆ ಹೋಗೋದಕ್ಕೂ ಮುಂಚೆ. ಅದೇ ಸಮಯಕ್ಕೆ ನನ್ನ ಮಗಳು ಎದ್ದು ಬಂದು ಕೂತ್ಕೊಂಡು ವಿಂಡೋ ಓಪನ್ ಮಾಡಿದ್ಲು. ಅಲ್ಲೊಂದು ಹಸು ಇತ್ತು. ನೋಡಿ ತುಂಬ ಖುಷಿ ಆಯಿತು. ಆ ಹಸುಗೆ ತಕ್ಷಣ ನಾನು ನಮ್ಮ ತಂದೆಯವ್ರ ಮುಂದೆ ನೈವೇದ್ಯಕ್ಕೆ ಅಂತ ಇಟ್ಟಿದ್ದಂತಹ ಹಣ್ಣ ತೊಗೊಂಡು ಹಸುಗೆ ಕೊಟ್ಟೆ. ಮೇಲಿಂದ ಎಸ್ತೆ ಕೆಳಗಡೆನೇ ಇಳಿದು ಹೋಗಬೇಕಿತ್ತು. ಸ್ವಲ್ಪ ಅದು ಬಳಸಿ ಹೋಗಬೇಕು, ನಮ್ಮನೆಯಿಂದ ದೂರ ಹತ್ತಿರ ಕಾಣಿಸುತ್ತಷ್ಟೇ ಆ ಖಾಲಿ ಸೈಟು, ಬಟ್ ಬಳಸಿ ಹೋಗಬೇಕು. ಆದರೆ ಆ ದರ್ಶನ ಮಾಡಿದ್ನಲ್ಲ ಆಕಳದು, ತುಂಬ ಅಂದರೆ ತುಂಬ ಖುಷಿ ಆಯಿತು. ಏನೋ ಇದೇ ರೀತಿ ತುಂಬ ಸೂಚನೆಗಳನ್ನ ಕೊಡ್ತಾರೆ. ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿ ಅವ್ರಿಗೆ ಹೊರಟು ಬಂದವಳು ದೇವ್ರ ಮನೆಯಿಂದ. ಮತ್ತೆ ನಾನು ಮಧ್ಯಾಹ್ನ ದೇವ್ರ ಮನೆಗೆ ಹೋಗದೇ ಇರೋ ಹಾಗೆ ಆಯಿತು. ನನಗೆ ಗೊತ್ತಿತ್ತು ಮುಂಚೆನೇ ಇವತ್ತು ಡೇಟ್ ಇದೆ ಅಂತ. ಅದ್ರ ಬಗ್ಗೆನೇ ನಾನು ಅವ್ರ ಮುಂದೆ ಕೂತು ಮಾತಾಡಿದಾಗ ನನಗೊಂದು ಹೂವಿನ ದಳನ ಅಲ್ಗಾಡಿಸಿದ್ರು. ನಾನು ಈ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಬಿಟ್ರೆ ಯಾರು ಮಾಡ್ತಾರೆ ಮನೇಲಿ ಪೂಜೆನ? ಇಲ್ಲ, ನಾನು ಈ ಥರ ಔಟಿಂಗ್ ಕೂತ್ಕೊಳ್ತೀನಿ, ಪೂಜೆ ಮಾಡೋ ಹಾಗಿಲ್ಲ ಅಂತ ಮುಂಚೆನೇ ಗೊತ್ತಾದರೆ ಈ ಪ್ರಿಪ್ರೇಷನ್ ಎಲ್ಲ ನಾನು ಮಾಡ್ಕೋಬಾರ್ದು. ಸಿಂಪಲ್ಲಾಗಿ ನನ್ನ ಮಗಳ ಹತ್ರ ಮಾಡಿಸೋಣ ಅಂತ ಅವ್ರ ಮುಂದೆ ಕೂತು ಹೇಳ್ಕೊಂಡಾಗ ಅವರು ಒಂದು ಹೂವಿನ ದಳದ ಮೂಲಕ ನನಗೆ ಸೂಚನೆ ಕೊಟ್ಟಿದ್ದರು. ಅದೇ ರೀತಿ ಮನೇಲಿ ಇವತ್ತು ಪೂಜೆ ಎಲ್ಲ ಆಯಿತು. ಕೆಲವ್ರು ಹೇಳ್ತಾರೆ ನನಗೆ ಒಂದು ಸಲ ನಮ್ಮ ತಂದೆಯವ್ರ ಹತ್ರ ಪ್ರಸಾದ ಕೇಳಿ ಅಂತ. ನಾವು ಕೇಳಬಾರ್ದು. ನಮ್ಮ ಕಷ್ಟ ಏನಾದರೂ ಹೇಳ್ಕೊಂಡಾಗ ನಮ್ಮಲ್ಲಿ ಹೆಚ್ಚಿನ ಭಕ್ತಿ, ಶ್ರದ್ಧೆ, ಪ್ರೀತಿ, ಗೌರವ ಇದೆ ನನ್ನ ತಂದೆಯವ್ರ ಮೇಲೆ ಅಂದರೆ ಅವರೇ ನಾವು ಕೇಳದೇ ಇದ್ರೂ ಆಶೀರ್ವಾದ ಮಾಡಿಬಿಡ್ತಾರೆ. ನನಗೆ ತುಂಬ ಬಾರಿ ಈ ಅನುಭವಗಳಾಗುತ್ತೆ. ನಾನು ಯಾವತ್ತೂ ಇದು ನಡೆಯುತ್ತಾ, ಇದು ನಡೆಯಲ್ವಾ ಅಂತ ಕೇಳಲ್ಲ. ನನ್ನ ಕಷ್ಟ ಏನಿದೆ, ನನ್ನ ಪರಿಸ್ಥಿತಿನ ಹೇಳ್ತಿರ್ತೀನಿ, ಅವ್ರು ನಾನು ಇದ್ದೀನಿ ಅಂತ ಆಶೀರ್ವಾದ ಮಾಡ್ತಾರೆ. ಅದೇ ರೀತಿ ಕೂಡ ನನಗೆ ಒಳ್ಳೆಯದಾಗುತ್ತೆ. ನಾನು ಅಂದ್ಕೊಳ್ತೀನಿ ಅಕಸ್ಮಾತ್ ಅವ್ರು ಮೌನವಾಗಿ ಕೂತ್ಬಿಡ್ತಾರೆ, ಯಾವುದೇ ರೀತಿ ಸೂಚನೆಯೂ ಕೊಡಲ್ಲ. ಈ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಇನ್ ಕೇಸ್ ನಾನು ಔಟಿಂಗ್ಗೆ ಕೂತ್ಕೊಳ್ಳೋಕೆ ಏನು ಮಾಡೋದು ಅಂತ. ಆಗ ನಾನು ಯಾವ ರೀತಿ ತೊಗೊಳ್ತೀನಿ ಅಂದರೆ, ಎಲ್ಲ ಅವ್ರ ಇಚ್ಛೆ, ಅವ್ರ ನಿರ್ಧಾರ, ಅವರು ನಡೆಸ್ತಿರೋದು. ಇಲ್ಲಿ ನಾವ್ಯಾರೂ ಅಲ್ಲ, ಅವರು ಪಾತ್ರಧಾರಿ ಆದರೆ ನಾವು ಸೂತ್ರಧಾರಿಗಳು. ಅದನ್ನು ಕೂಡ ನಾನು ಒಪ್ಕೊಳ್ತೀನಿ. ನಿಜವಾಗ್ಲೂ ನಾವು ಅವ್ರ ಪಾದನ ಗಟ್ಟಿಯಾಗಿ ಏನೇ ಆಗಲಿ, ಎಷ್ಟೋ ಬಾರಿ ಅವರು ನಮಗೆ ಪರೀಕ್ಷೆಗಳು ಕೂಡ ಕೊಡ್ತಾರೆ. ಇದೆಲ್ಲವೂ ನಿಮ್ಮಿಂದನೇ ಅಂತ ನಂಬಿ ನಡೆದಾಗ ಒಂದೊಂದು ಕ್ಷಣವೂ ಕೂಡ ಅವರಿಂದ ನಮಗೆ ಸಂತೋಷ ಅನ್ನೋದು ಸಿಗುತ್ತೆ. ನಾವು ನಂಬಿರೋಂತಹ ಮನುಷ್ಯರು ನಮಗೆ ನೋವು ಕೊಟ್ಟರು ಅವ್ರು ಯಾವತ್ತೂ ಕೂಡ ನಮಗೆ ನೋವು ಕೊಡಲ್ಲ. ಎಲ್ಲ ಸಮಸ್ಯೆಗಳಿಂದ ಕಾಪಾಡಿ ತನ್ನ ಮಕ್ಕಳನ್ನ ಹೇಗೆ ರಕ್ಷಣೆ ಮಾಡ್ಕೋಬೇಕು, ತನ್ನ ಮಕ್ಕಳನ್ನ ಹೇಗೆ ಸಂತೋಷವಾಗಿ ಇಟ್ಕೋಬೇಕು ಅಂತ ಯಾರಾದರೂ ನಮ್ಮ ಜೊತೆ ಇದ್ದು ನೋಡ್ತಾರೆ ಅಂದರೆ ಅದು ಅವರು ನಮ್ಮ ತಂದೆಯವ್ರು ಮಾತ್ರ ಆಗಿರ್ತಾರೆ. ಅವ್ರನ್ನ ಎಷ್ಟು ನಾನು ಸೇವೆ ಮಾಡ್ತಾ ಹೋಗ್ತಿದ್ದೀನೋ ಅಷ್ಟು ನಾನು ಅಂದ್ಕೊಂಡೇ ಇಲ್ಲ. ಆ ರೀತಿ ಎಲ್ಲ ನನ್ನ ಜೀವನದಲ್ಲಿ ಒಳ್ಳೆಯದನ್ನು ಮಾಡ್ತಾ ಬರ್ತಿದ್ದಾರೆ ನನ್ನ ತಂದೆಯವರು.